ಎಸ್ಐಟಿ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅಧಿಕಾರಿಗಳಿಂದ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಪಡೆದ ನಂತರ ನಿರ್ಧರಿಸಲಿದ್ದಾರೆ. ಈ ವಾರದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ಐಟಿ ಅಧಿಕಾರಿಗಳ ಸಭೆ ಕರೆಯುವ ಸಾಧ್ಯತೆ ಇದೆ. ಈ ಸಂಬಂಧವೇ ಪರಮೇಶ್ವರ್ ಅವರನ್ನ ಮೊಹಂತಿಯವರು ಭೇಟಿಯಾಗಿದ್ದು ವಿಧಾನಸೌಧದಲ್ಲಿ ಭೇಟಿಯಾಗಿ ಶೋಧದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಹಿತಿಯನ್ನ ಪಡೆದ ನಂತರದಲ್ಲಿ ಶೀಘ್ರದಲ್ಲೇ ಅಂದ್ರೆ ಈ ವಾರದ ಒಳಗಡೆನೆ ಎಸ್ಐಟಿ ಅಧಿಕಾರಿಗಳ ಸಭೆಯನ್ನ ಕರಿತೀನಿ ಅಂತಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿಯವರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಒಂದು ತನಿಖೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಎಸ್ಐಟಿ ಅಧಿಕಾರಿಗಳನ್ನ ಸಭೆಗೆ ಕರೆದು ಪ್ರತಿಯೊಬ್ಬರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ನಂತರದಲ್ಲಿ ಈ ಪ್ರಕರಣದ ತನಿಖೆಯನ್ನ ಮತ್ತೂ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋದರ ಕುರಿತು ಕೂಡ ನಿರ್ಧರಿಸುವ ಸಾಧ್ಯತೆ ಇದೆ. ಈಗಾಗಲೇ ದೂರುದಾರ ಹೇಳಿದ್ದಾನೆ 30 ಕಡೆ ಸುಮಾರು 300ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳಿ. ಸದ್ಯಕ್ಕೆ ಕವರ್ ಆಗಿರುವುದು 16 ಪಾಯಿಂಟ್ಗಳು ಮಾತ್ರ. 13 ಪಾಯಿಂಟ್ಗಳನ್ನು ಮೊದಲು ಗುರುತಿಸಲಾಗಿತ್ತು, 3 ಪಾಯಿಂಟ್ಗಳು ನಂತರದಲ್ಲಿ ಆ್ಯಡ್ ಆಯಿತು. ಈಗ ಆತ 30 ಪಾಯಿಂಟ್ ಅಂತ ಹೇಳ್ತಾ ಇರೋದ್ರಿಂದ ಇನ್ನೂ 14 ಪಾಯಿಂಟ್ಗಳಿದೆ, ಅದನ್ನು ಕೂಡ ಹುಡುಕಬೇಕು ಅಂತಿದ್ದಾನೆ. ಅದರ ಜೊತೆಗೆ GPR ಅನ್ನ ಬಳಸಿ ಮೊದಲ ಪಾಯಿಂಟ್ನಿಂದ ಶೋಧವನ್ನ ಮಾಡಿ ಅನ್ನೋ ಬೇಡಿಕೆಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ದೂರುದಾರ ಮತ್ತು ವಕೀಲರು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೆಲ್ಲದಕ್ಕೂ ಕೂಡ ಮನ್ನಣೆಯನ್ನ ಕೊಡಬೇಕಾ ಬೇಡವಾ? ಯಾಕಂದ್ರೆ ದೂರುದಾರ ಹೇಳಿದ ರೀತಿಯಲ್ಲಿ ಇದುವರೆಗಿನ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಬಲ ಸಾಕ್ಷ್ಯ ಸಿಕ್ಕಿಲ್ಲ. 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಹಾಗೆಯೇ ಬಂಗ್ಲಗುಡ್ಡದ ಸುತ್ತಮುತ್ತಲಿನ ಮೇಲ್ಮೈ ಭಾಗದಲ್ಲಿ ಸಿಕ್ಕಂತಹ ಅಸ್ಥಿಪಂಜರವನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಕುರುಹು ಪತ್ತೆಯಾಗಿಲ್ಲ. ಈ ನಿಟ್ಟಿನಲ್ಲಿ ಮತ್ತೆ ದೂರುದಾರನ ಮಾತುಗಳಿಗೆ ಮನ್ನಣೆಯನ್ನ ಕೊಟ್ಟು ಆತ ಹೇಳಿದ ಧಾಟಿಯಲ್ಲೇ ಎಸ್ಐಟಿ ಅಧಿಕಾರಿಗಳು ಮುಂದುವರಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಬೇಕಿದೆ. ಆ ನಿರ್ಧಾರವನ್ನ ಗೃಹ ಸಚಿವರು ಮತ್ತು ಸರ್ಕಾರ ತೆಗೆದುಕೊಳ್ಳಲಿದೆ ಮುಂದಿನ ದಿನಗಳಲ್ಲಿ. ಈ ವಾರದಲ್ಲೇ ಅದು ಕೂಡ ಫೈನಲ್ ಆಗುತ್ತೆ. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಈ ದೂರುದಾರ ಏನ್ ಹೇಳಿದ್ನೋ ಅದಕ್ಕೆ ಎಸ್ಐಟಿ ಅಧಿಕಾರಿಗಳು ತಲೆ ಆಡಿಸ್ಕೊಂಡು ಬರ್ತಾ ಇದ್ದಾರೆ. GPR ಬೇಕು ಅಂದ್ರು ಅದನ್ನ ಬಳಸಿ 13ನೇ ಪಾಯಿಂಟ್ ನಲ್ಲಿ ಶೋಧ ನಡೀತು. ನಿನ್ನೆ ಏನೂ ಸಿಗ್ಲಿಲ್ಲ, ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಮೊದಲ ಪಾಯಿಂಟ್ ನಿಂದಲೂ ಕೂಡ ಈತ ಹೇಳಿದಂತೆ ಮಾಡ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರಿತಾರೆ ಅನ್ನೋದನ್ನ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ತುಂಬಾ ದಿನಗಳು ಕಳೆದು ಬಿಟ್ಟಿದೆ. ಸಾಕಷ್ಟು ಹಣ ಕೂಡ ವ್ಯಯಿಸಲಾಗಿದೆ, ಲಕ್ಷ ಖರ್ಚಾಗ್ತಾ ಇದೆ ಪ್ರತಿನಿತ್ಯ. ಎಸ್ಐಟಿ ಅಧಿಕಾರಿ ಕೆಲಸ, ಸಿಬ್ಬಂದಿಗಳಿಗೆ ಕೆಲಸ, ಇದೇ ರೀತಿಯಾಗಿ ಈತ ತೋರಿಸಿದಂತಹ ಪಾಯಿಂಟ್ಗಳನ್ನ ಅಗಿತಾ ಹೋದ್ರೆ ಏನ್ ಪ್ರಯೋಜನ ಅಂತ ಹೇಳಿ ಒಂದಷ್ಟು ಮಂದಿ ಈಗಾಗಲೇ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗೃಹ ಸಚಿವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇದೆ. ಕಾದ್ ನೋಡ್ಬೇಕಿದೆ. ಈಗಾಗಲೇ ಮಧ್ಯಂತರ ವರದಿ ಕೂಡ ರೆಡಿ ಆಗಿದೆ, ಅದನ್ನು ಕೂಡ ಪಡ್ಕೊಳ್ತಾರೆ. ಪ್ರಣಬ್ ಮೊಹಂತಿಯವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಎಲ್ಲ ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ಮತ್ತು ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಖುದ್ದು ಮುಖತಃ ಭೇಟಿಯನ್ನ ಮಾಡಿ ಸಭೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದು ಮುಂದಿನ ಹೆಜ್ಜೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಿಸಲಿದ್ದಾರೆ. ಸೊ 13ನೇ ಪಾಯಿಂಟ್ ನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಊಟದ ಬ್ರೇಕ್ ನ ನಂತರ ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಸ್ಥಳಕ್ಕೆ ಈಗಾಗಲೇ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ AC ಬಂದಿದ್ದಾರೆ. ಅವ್ರ ಜೊತೆಗೆ ಸೋಕೋ ಟೀಮ್ಸ್ ಕೂಡ ಅಲ್ಲಿ ಸದಸ್ಯರು ಇರುವಂತದನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನು ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಮತ್ತಿಬ್ಬರು ಬಿಗ್ ಟ್ವಿಸ್ಟ್ ನ ಕೊಡ್ತಾ ಇದ್ದಾರೆ. ಮತ್ತಿಬ್ಬರು ದೂರುದಾರರ ಹೇಳಿಕೆಯಿಂದ SIT ಸ್ವಲ್ಪ ಗೊಂದಲಕ್ಕೀಡಾಯ್ತಾ ಅನ್ನೋದು. ಕಾರ್ಯಾಚರಣೆ ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ಬಂದಿರುವ ಪುರಂದರ ಅಂತ ಹೇಳಿ ಒಬ್ರು, ಸೊ ಹೊಸ ಜಾಗ ಗುರುತಿಸ್ತೀನಿ ಅಂತ ಹೇಳಿ ಇನ್ನೊಬ್ರು ತುಕಾರಾಮ್ ಗೌಡ. ಆವತ್ತು ಹೆಣ ಹೂತಿದ್ದು ಇದೇ ಅನಾಮಿಕಾ ಅಂತ ಹೇಳಿ ಪುರಂದರ ಹೇಳ್ತಾ ಇದ್ದಾರೆ. ಆದ್ರೆ ಆ ವ್ಯಕ್ತಿ ಬೇರೆ, ಈ ವ್ಯಕ್ತಿ ಬೇರೆ ಅಂತ ಹೇಳಿ ತುಕಾರಾಮ್ ಗೌಡ ಹೇಳ್ತಾ ಇದ್ದಾರೆ. ಇಬ್ಬರಲ್ಲೂ ವ್ಯತಿರಿಕ್ತವಾದಂತಹ ಸ್ಟೇಟ್ಮೆಂಟ್ಗಳು. ಸೊ ಇಬ್ರು ಹೇಳ್ತಾ ಇರೋದು, ಒಬ್ಬ ಹೇಳ್ತಾರೆ ಎಸ್ ಈತನೇ ದೂರುದಾರ ಏನಿದಾನಲ್ಲ ಈಗ ಮಾಸ್ಕ್ ಮ್ಯಾನ್, ಆತನೇ ಅಲ್ಲಿ ಹೂಳ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಪುರಂದರ. ಬಟ್ ಇನ್ನೊಬ್ರು ತುಕಾರಾಮ್ ಹೇಳೋದು ಇಲ್ಲ ಆತನೇ ಬೇರೆ, ಈಗ ಬಂದಿರೋನೇ ಬೇರೆ, ನಾವು ನೋಡಿದ್ವಿ ಅವನನ್ನ. ಸೊ ನೀವೀಗ ನಮಗೆ SIT ಅವರು ಹೇಳಿದ್ರೆ ನಾವು ಕೂಡ ಜಾಗ ಗುರುತಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನ ಇಬ್ರು ಹೇಳ್ತಾ ಇರುವಂಥದ್ದು. ಈಗ ಇವರ ಮಾತುಗಳಿಗೆ ಎಷ್ಟು ಮನ್ನಣೆ ಕೊಡಲಾಗುತ್ತೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ಯಾಕಂದ್ರೆ ಈಗ ಒಬ್ಬ ದೂರುದಾರ ಬಂದ, ನಾನಲ್ಲಿ ಹೂತಿಟ್ಟಿದ್ದೀನಿ, ಹೂತು ಹಾಕಿದ್ದೀನಿ ಸಾಕಷ್ಟು ಹೆಣಗಳನ್ನ ಅನ್ನುವಂಥದ್ದನ್ನ ಆತ ಹೇಳಿದ ಮೇಲೆ SIT ಫಾರ್ಮ್ ಆಯಿತು. SIT ಫಾರ್ಮ್ ಆಗಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಆತ ಯಾವ್ಯಾವ ಜಾಗಗಳನ್ನು ತೋರಿಸಿದನೋ ಅಲ್ಲೆಲ್ಲವೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಎಕ್ಸೆಪ್ಟ್ 6ನೇ ಪಾಯಿಂಟ್ ಒಂದು ಬಿಟ್ಟರೆ ಬೇರೆ ಯಾವ ಪಾಯಿಂಟ್ಗಳಲ್ಲೂ
ಈತ ಹೇಳಿದ ಹಾಗೆ ಮೃತದೇಹದ ಕುರುಹು ಯಾವುದು ಸಿಕ್ಕಿಲ್ಲ, ಅಸ್ಥಿಪಂಜರಗಳು ಯಾವುದು ಸಿಕ್ಕಿಲ್ಲ. ಸೊ ಹಾಗಾಗಿ ಈಗ ಇವರಿಬ್ಬರು ಹೇಳ್ತಾ ಇರುವಂತಹ ಒಂದು ಮಾತುಗಳಿಗೆ ಎಷ್ಟು ಮನ್ನಣೆ ಕೊಡಬೇಕು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಆ ಟೈಮ್ ಮಾರ್ಕ್ ನಂಬರ್ 1 ಅಂತ ಮಾಡಿದ್ರು ಸರ್, ಅದು ನಮ್ಮ ಅಂಗಡಿ ಎದುರುಗಡೆನೆ ಬರುತ್ತೆ ಸರ್. ಆ ಜಾಗದಲ್ಲಿ ನಾವು ಅಂಗಡಿಯಿಂದ ಕೂತ್ಕೊಂಡೇ ನೋಡಿದ್ದೇನೆ ಆ ಪ್ಲೇಸನ್ನೆಲ್ಲ. ಆಮೇಲೆ ಅಲ್ಲಿ 2014 ಅಂತ ಇವರು ಹೇಳ್ತಾರಲ್ಲ ಹೋಗಿದ್ದಂತೆ, ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಧರ್ಮಸ್ಥಳ ದೀಪೋತ್ಸವ ಟೈಮಲ್ಲಿ, ಲಕ್ಷ ದೀಪೋತ್ಸವ ಟೈಮಲ್ಲಿ ಟೆಂಪ್ರರಿ ಟಾಯ್ಲೆಟ್ ಮಾಡಿದ್ರು. ಅವಾಗೆಲ್ಲ ಗುಂಡಿ ಎಲ್ಲ ತೆಗೆದಿದ್ದಾರೆ ಅಲ್ಲಿ. ಮತ್ತು ಅಲ್ಲಿ ಒಂದು ಕಸ ಹಾಕೊಂಡು ಚೇಂಬರ್ ಎಲ್ಲ ಮಾಡಿದರು. ಅಲ್ಲಿ ಮಣ್ಣೆಲ್ಲ ಸ್ವಲ್ಪ ತೆಗೆದಿದ್ದಾರೆ, ಮತ್ತು ಆ ಕಡೆ ಮಣ್ಣೆಲ್ಲ ಫಿಲ್ ಮಾಡಿದ್ದಾರೆ. ಇವಾಗ ಆವಾಗಿನ ಜಾಗಕ್ಕೂ ಇವಾಗೂ ನಾವು ತುಂಬ ವ್ಯತ್ಯಾಸ ಇದೆ. ನಾವೇ 2017 ಮೇಲೆ ನಾವು ನೇತ್ರಾವತಿ ಕಡೆಗೆ ಹೋಗಲಿ, ಅಂಗಡಿ ನಾವು ಹೋದ್ಮೇಲೆ ನಾವು ಮನೆಯಲ್ಲಿರುವಂಥದ್ದು. ಇವಾಗ ನಮಗೂ ಆ ಪ್ಲೇಸ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ನೋಡಿದ್ದೇನೆ ಸರ್, 13ರಲ್ಲೂ ನಾನು ನೋಡಿದ್ದೇನೆ ಸರ್. ಅದು ಕೂಡ ಈಗ ಡೆವಲಪ್ಮೆಂಟ್ ತುಂಬ ಆಗಿದೆ ಸರ್. ಅಲ್ಲಿ 2018-19ರಲ್ಲಿ ಒಂದ್ಸಲ ಮಳೆ ಬಂದಿತ್ತು, ಚಾರ್ಮಾಡಿಯಲ್ಲ ಒಂದ್ಸಲ ಫುಲ್ಲು ಮನೆಯೆಲ್ಲ ಕುಚ್ಕೊಂಡು ಹೋಯ್ತಲ್ಲ. ಆ ಟೈಮಲ್ಲಿ ನೇತ್ರಾವತಿಲಿ ಫುಲ್ಲು ನೀರು ಬಂದು ಈಗ 13 ಪಾಯಿಂಟ್ ಇದೆಯಲ್ಲ, ಅದೇ ಜಾಗದಿಂದ ಡ್ಯಾಮಿನ ಮೇಲ್ಗಡೆಯಿಂದ ನೀರು ಬಂದು ಅಲ್ಲಿದ್ದ ಮಣ್ಣನ್ನೆಲ್ಲ ಒಂದು ದೊಡ್ಡ ತೋಡು ಥರ ಆಗಿತ್ತು ಸರ್. ಆಮೇಲೆ ಇವಾಗ ಅಲ್ಲಿ ಮುಂಚೆಗೆ ಡ್ಯಾಮಿನ ಮೇಲ್ಭಾಗದಲ್ಲಿ ಇಳಿಜಾರಿನ ಥರ ಇತ್ತು ಸರ್ ಅದು. ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡ್ಯಾಮಿನ ಮೇಲ್ಗಡೆಗೆ ದಂಡೆ ಮಾಡಿದ್ದಾರೆ, ಫುಲ್ಲು ಕಲ್ಲು ಕಟ್ಟಿದ್ದಾರೆ, ಪಾಯ ತೆಗೆದು ಆಗ ಫುಲ್ ಮಣ್ಣು ಫಿಲ್ ಆಗಿದೆ. ಹಾಗೆ ಅದರಲ್ಲಿ ಈಗ ಉಂಟಾ ಇಲ್ಲೋ ಅನ್ನೋದು ನಮಗೆ ಕನ್ಫ್ಯೂಷನ್ ಇದೆ ಸರ್. 2009ರಲ್ಲಿ ನಾವು ನೋಡಿದಂಥ ಇದು ಹಾಕದನ್ನು ನೋಡ್ತಾ ಇದ್ದೆ ಅಷ್ಟೇ. ನಾವು ಹೋಗೋ ಇದರಲ್ಲಿ ರೂಟಲ್ಲಿ ನಮ್ಮ ಊರು ಧರ್ಮಸ್ಥಳ, ಗ್ರಾಮೀಣ ಧರ್ಮಸ್ಥಳ. ಬೇರೆ ಯಾವ ಊರಲ್ಲಿ ನಾವು ಬಂದು ಹೇಳಲಿಕ್ಕೆ ನಮಗೆ ಇದಿಲ್ಲ. ಈಗ ಶೇಟಿ ಅವರು ಬಂದಿದ್ದಾರಲ್ಲ, ಅದಕ್ಕೆ ಈಗ ಏನಂತ ತನಿಖೆ ಆಗ್ತಾ ಉಂಟು. ಅವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಸರ್ ಈಗ ನೋಡಿದ್ದು ಉಂಟು ಅಂತ. ಅವರು ಒಂದು ಇದರಲ್ಲಿ TV ಇದರಲ್ಲಿ ಹಾಕಿದ್ರು, ನಂಬರ್ ಎಲ್ಲ ಕೊಟ್ಟಿದ್ದು, ಇದು ಯಾರಾದರೂ ನೋಡಿದ್ದವರು ಹೇಳ್ಬೋದು ಅಂತ ಹೇಳಿ. ಅದಕ್ಕೆ ಬಂದೆ. ನಾವು ನೋಡಿದವರು ಬೇರೆ, ಇವನನ್ನು ನೋಡಿಲ್ಲ ನಾನು. ಇವನನ್ನು ನೋಡ್ಲಿಕ್ಕೆ ಅಂತ ನಾವು ಹೋಗಿಲ್ಲ. ಇಲ್ಲ, ನಾವು ನಮ್ಮಷ್ಟಿಗೆ ನಾವು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ. ಬೇರೆಯವರು ಆಗ್ತಾಯಿದ್ರು, ತಗೊಂಡು ಬಂದು ಆಗ್ತಾಯಿದ್ರು. ಅವರು ಪರಿಚಯ ಇಲ್ಲ, ನನಗೆ ಪರಿಚಯ ನಮಗೆ ಇಲ್ಲ. ಎಷ್ಟು ಜನ ಇರ್ತಾಯಿದ್ರು? ಅವರೊಂದು 2-3 ಜನ ಇದ್ದರು. ಎಷ್ಟು ಸ್ಥಳಗಳಲ್ಲಿ ತಾವು ನೋಡಿದ್ದೀರಿ ಈ ರೀತಿಯ ಕೃತ್ಯ? ಒಂದೇ ಸ್ಥಳ ಇದರಲ್ಲಿ ನೋಡ್ಲಿಕ್ಕೆ ಅಂತ ಹೋಗಿದ್ದು ಅಷ್ಟೇ. ಪಾಯಿಂಟ್ ಈಗ ಗುರುತು ಆಗಿದೆ ಅಥವಾ ಇನ್ನು ಗುರುತು ಆಗಬೇಕಾ? ಈಗ ಗುರುತು ಹಾಕಿರೋದ್ರಲ್ಲಿ ಆ ಸ್ಥಳ ಇದೆಯಾ? ಇಲ್ಲ. ಹೌದು. ಈಗ ಒಂದು ವೇಳೆ SIT ಅಧಿಕಾರಿಗಳು ಆ ಸ್ಥಳವನ್ನು ತೋರಿಸಬೇಕು ಅಂತಂದ್ರೆ ತಾವು ತೋರಿಸೋದಕ್ಕೆ ರೆಡಿ ಇದ್ದೇವೆ. ತೋರಿಸ್ತೇವೆ ನಾವು ಎಲ್ಲಿ ಅಂತೇಳಿ. ಆ ಸ್ಥಳದಲ್ಲಿ ಒಂದೇ ಹೆಣ ಹೂತಾಗಿದೆ ಅಥವಾ ಅಲ್ಲೇ ಸಾಕಷ್ಟು ಬಾರಿ ಈ ರೀತಿ ಹೆಣ ಹೂತಾಕುವಂತ ಕೆಲಸ ಮಾಡಿದೆ? ನಾನು ಒಂದೇ ಸಲ ಅಲ್ಲಿ ಬರುವಾಗ ನೋಡಿದ್ದಷ್ಟೇ. ಎಷ್ಟು ಸಲ ಹೂತಾಕಿದ್ರೆ ಏನಂತ ಗೊತ್ತಿಲ್ಲ, ತೆಗೆದು ನೋಡಿದ್ರೆ ಗೊತ್ತಾಗ್ಬೋದು. ಸೊ ಹೀಗೆ ಇಬ್ಬರು ಈಗ ದೂರುದಾರರು ಮತ್ತೆ ಮುಂದೆ ಬಂದಿದ್ದಾರೆ, ನಾವು ಕೂಡ ತೋರಿಸ್ತೀವಿ ಸ್ಥಳವನ್ನ ಅನ್ನುವಂಥದ್ದು. ಈಗ ಸದ್ಯಕ್ಕೆ 13ನೇ ಪಾಯಿಂಟ್ನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ. ಈಗ ಸದ್ಯಕ್ಕೆ 13ನೇ ಪಾಯಿಂಟ್ನಿಂದ ಈ ನೇರ ಪ್ರಸಾರ ನೀವು ನೋಡ್ತಾ ಇರುವಂಥದ್ದು. ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ SITಯ ಕೆಲವು ಅಧಿಕಾರಿಗಳಿದ್ದಾರೆ, ಸೋಕೋ ಟೀಮ್ನ ಅಧಿಕಾರಿಗಳಿದ್ದಾರೆ, ದೂರುದಾರ ಕೂಡ ಮಾಸ್ಕ್ ಮ್ಯಾನ್ ಅಲ್ಲೇ ಇದ್ದಾನೆ. ಸೊ ಎಲ್ಲರೂ ಕೂಡ ಈಗ ಕಾರ್ಯಾಚರಣೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಆತ ಯಾವ ಪಾಯಿಂಟನ್ನು ತೋರಿಸ್ತಾ ಇದ್ದಾನೋ, ಯಾವ ಜಾಗವನ್ನು ತೋರಿಸ್ತಾ ಇದ್ದಾನೋ ಅಲ್ಲಿ ಅಗಿಯುವಂಥ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಈಗ ಬೆಳಗ್ಗೆಯಿಂದಲೂ ನಡೀತಾ ಇರುವಂಥ ಒಂದು ಕಾರ್ಯಾಚರಣೆ 12-13 ಅಡಿ ಅಗದ್ರೂ ಕೂಡ ಏನೂ ಸದ್ಯಕ್ಕೇನೂ ಲಭ್ಯವಾಗಿಲ್ಲ. ಈಗ ಒಂದು L ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಅಗಿಯುವಂಥ ಒಂದು ಕೆಲಸ ಈಗ ಸದ್ಯಕ್ಕೆ ಅಲ್ಲಿ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಮಳೆ ಕೂಡ ಸ್ವಲ್ಪ ಜಿಟಿ ಮಳೆ ಬರ್ತಾ ಇರೋದ್ರಿಂದಾಗಿ ಆಗಾಗ ಮಳೆ ಅಡ್ಡಿಪಡಿಸುವಂಥ ಸಾಧ್ಯತೆಗಳು ಕೂಡ ಇವೆ. ಬಟ್ ಅದನ್ನು ಲೆಕ್ಕಿಸದೆ ಈಗ ಕಾರ್ಯಾಚರಣೆ ಅಂತೂ ಮುಂದುವರೆದಿದೆ.